ನನ್ನ ಹೆಸರು ಶ್ರೀಧರ್ ಅಂತ. ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಲೆಕ್ಟೆಡ್ ಆಗಿದ್ದೀನಿ. ಪ್ಲಸ್ 30ನೇ ವಾರ್ಡ್ ನಿವಾಸಿ ನಾನು. ಈಗ ಮೊನ್ನೆ ಮಿಲ್ಟನ್ ವೆಂಕಟೇಶ್ ಅವರು ಪಾರ್ಟಿ ಬಗ್ಗೆ ಮಾತಾಡಿದ್ದಾರೆ, ನೈತಿಕತೆ ಬಗ್ಗೆ. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಫಸ್ಟ್ ಪಾಯಿಂಟ್. ಯಾಕಂದರೆ ಈಗ ಕ್ರಾಸ್ಔಟ್ ಮಾಡಿ ಎಷ್ಟು ದುಡ್ಡು ತೊಗೊಂಡು ಕ್ರಾಸ್ಔಟ್ ಮಾಡಿದ್ರು ಅವರು, ಬಿ ಜೆ ಪಿ ಅವ್ರಿಗೆ. ಅವರು ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಮತ್ತೆ ಕಾಂಗ್ರೆಸ್ ಬರೋಕ್ಕೆ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅಂತ ನಮ್ಮ ಎಸ್ ಸಿಗಳಿಗೆಲ್ಲ ಗೊತ್ತಿದೆ. ಅವ್ರ ಬಗ್ಗೆ ಇಂಚಿಂಚು ಗೊತ್ತು. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ, ಫಸ್ಟ್ ಪಾಯಿಂಟ್. ಆಮೇಲೆ ಅವರು ವಾರ್ಡಲ್ಲಿ ಕಾಂಗ್ರೆಸ್ಗೆ ಬಂದಮೇಲೆ ಎಷ್ಟು ಹಳೆ ಕಾಂಗ್ರೆಸ್ ಇದನ್ನ ಎಷ್ಟು ಜನ ಮುಗಿಸಿದ್ದಾರೆ ಎಲ್ಲ ಗೊತ್ತಿದೆ, ಎಲ್ಲ ಜಗಜ್ಜಾಹೀರ್ ಅವ್ರ ಬಗ್ಗೆ. ಅವ್ರಿಗೆ ಯಾವುದೇ ತತ್ವ ಸಿದ್ಧಾಂತ ಯಾವುದೂ ಇಲ್ಲ. ಅವ್ರಿಗಿರೋ ಸಿದ್ಧಾಂತ ಮನಿ ಮೈಂಡ್ ಅಷ್ಟೇ, ಮನಿ ಸಿದ್ಧಾಂತ ಅವ್ರದ್ದು. ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೇ ತತ್ವಗಳಿಲ್ಲ, ಸಿದ್ಧಾಂತಗಳಿಲ್ಲ, ಯಾವುದೂ ಇಲ್ಲ ಅವ್ರಿಗೆ. ಈಗ ಶಾಸಕರ ಬಗ್ಗೆ ಅವರು ಮಾತಾಡಿದ್ದಾರೆ. ಈಗ ಶಾಸಕರು ನಮ್ಮ ದಲಿತರ ಮನೆಗಳಿಗೆ ಹೋಗಿ ಊಟ ಮಾಡಿದ್ದಾರೆ, ಅವ್ರ ಕಷ್ಟ ಸುಖ ಕೇಳ್ತಾ ಇದ್ದಾರೆ. ಇದನ್ಗೆ ನಾಚಿಕೆ ಮಾನ ಮುರಿಯೋದಿಲ್ಲ. ಅದನ್ನ ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡ್ತಾನೆ. ಇಷ್ಟು ಎಮ್ ಎಲ್ ಎಗಳು ಆಗಿದ್ರು, ಯಾರೂ ಹೋಗಿ ಈ ಥರ ಮಾಡ್ತಾ ಇರಲಿಲ್ಲ ದಲಿತರ ಮನೆಯಲ್ಲಿ. ಇದನ್ನು ಈಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪನೂ ಅವ್ರ ಮೇಲೆ ಕನಿಕರ ಇಲ್ಲ. ಈ ಥರ ಇವರು ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ, ಈಗ ನಿಮ್ಮ ಮನೆ ದೇವರು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ನೀನು ಕ್ರಾಸ್ಔಟ್ ಮಾಡಿಲ್ಲ, ಕಾಂಗ್ರೆಸ್ಗೆ ಪಕ್ಷ ದ್ರೋಹ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ ನೀನು ಪ್ರಮಾಣ ಮಾಡಿಬಿಡು. ನಾವು ಪ್ರಮಾಣ ಮಾಡ್ತೀವಿ. ನೀನು ಕ್ರಾಸ್ಔಟ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ರೆ ನಾನು ನಿನ್ನ ಹಿಂದೆನೇ ಇದ್ಬಿಡ್ತೀನಿ. ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ನಿನ್ನ ಹಿಂದೆನೇ ಇದ್ಬಿಡ್ತೀನಿ. ಅಲ್ಲ ಮಿಲ್ಟನ್ ವೆಂಕಟೇಶ್ ಮಿಲ್ಟನ್ ವೆಂಕಟೇಶ್, ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ಬಿ ಜೆ ಪಿಯವ್ರ ಬಿಸ್ನೆಸ್ ಎಲ್ಲ ನೀನು ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತೀಯ ಎಲ್ಲ ಗೊತ್ತಿದೆ. ನೀನು ಬಿ ಜೆ ಪಿಯವ್ರ ಜೊತೆ ಹೋಗಿ ಗೋವಾದಲ್ಲಿ ಪಾರ್ಟಿಗಳು ಮಾಡ್ಕೊಳ್ಳೋದು ಎಲ್ಲ ನನ್ನ ಹತ್ರ ಫೋಟೋ ಸಮೇತ ಸಾಕ್ಷಿ ಇದೆ. ಈ ಗಾನ ಭಜನೆ ಎಲ್ಲ ನನಗೆ ಗೊತ್ತು, ನೀನೆಲ್ಲ ಪ್ರತಿಯೊಂದು. ಸಾಕಿಲ್ಲ, ನಿಲ್ಲಿಸು. ಸರ್, ಯಾಕೆ ಸರ್ ವೀಕ್ಷಕರು ಬಂದಾಗ ಇಲ್ಲಿನ ತಾಲೂಕಲ್ಲಿ ಏನು ನಡೀತಾ ಇದೆ, ಪ್ರದೀಪ್ ಅವರು ಲೀಡರ್ಗಳನ್ನ ಯಾವ ರೀತಿ ಕಡೆಗಣಿಸ್ತಾ ಇದ್ದಾರೆ, ಪಕ್ಷ ಕಟ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಸರ್. ನಾವು ಪ್ರದೀಪ್ ಅವರು ಕೇವಲ 15 ದಿವಸಕ್ಕೆ ಬಂದರು. 15 ದಿವಸದಲ್ಲಿ ಈತನ ಯೋಗ್ಯತೆ ನಮ್ಗೆ ಗೊತ್ತಾಗಲಿಲ್ಲ. ನಮಗೆ ಯಾರೋ ಒಬ್ಬ ಲೀಡರ್ ಬೇಕಾಗಿತ್ತು ನಮ್ಮ ಇವ್ರ ವಿರುದ್ಧವಾಗಿ. ಹಂಗಾಗಿ ಇವರು ಒಳ್ಳೆತನ ಇರುತ್ತೇನೋ ಅಂತ ಹೇಳಿಬಿಟ್ಟು ನಾವು ಎಲ್ಲ ಲೀಡರ್ಗಳು ಕೂಡ ರಾತ್ರಿ ಆಗಲೂ ಕೆಲಸ ಮಾಡ್ತೀವಿ. ಆತ್ಮ ಇವತ್ತು ಹೇಳ್ತಾ ಇದ್ದಾನೆ ನಮ್ಗೆ ಯಾವ ಲೀಡರ್ಗಳು ಬೇಕಾಗಿಲ್ಲ ಅಂತ. ಎಲೆಕ್ಷನ್ ಬಂದಾಗ ಲೀಡರ್ನ ಆವಾಗೇ ಬಿಟ್ಬಿಡ್ಬೇಕಾಗಿತ್ತು, ನೀನೊಬ್ಬನೇ ಹೋಗ್ಬೇಕಾಗಿತ್ತು. ನನಗೆ ವರ್ಚಸ್ ಇದೆ, ನಾನು ನೋಡಿ ಓಟ್ ಹಾಕಿದ್ರು ಅಂತ ನೀನು ಹೇಳ್ಕೊಳ್ತಾ ಇದೆಯಲ್ಲ ಎಲ್ಲ ಕಡೆ. ಚುನಾವಣೆ ದಿವಸ ಲೀಡರ್ಗಳನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ನಿನಗೆ ಯಾವ ಲೀಡ್ರು ಗೊತ್ತಿದ್ದಿಲ್ಲ. ರಾತ್ರಿ ಹಗಲು ಜೊತೆಯಲ್ಲಿ ಹಾಕ್ಕೊಂಡು ರಾತ್ರಿ 8 ಗಂಟೆಗೆ ಆತ್ಮ ನಾನು ಹಳ್ಳಿಗಳಿಗೆ ಹೋದರೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಮನೆ ಹತ್ರ ತಂದುಬಿಟ್ಟು ಅಣ್ಣ 5 ಗಂಟೆಯಿಂದ ರಂಚೆ ಕೊಂಡ್ಕೊಬೋಣ ಅಂತ ಹೇಳಿ ಕಳಿಸ್ತಾ ಇದ್ದ. ಈ ಥರ ಚುನಾವಣೆ ಆಗೋವರೆಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಪ್ರತಿ ಲೀಡರ್ಗಳನ್ನು ಕೂಡ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ, ಅವ್ರ ಹತ್ರ ಮಾತು ಕೊಡಿಸಿದ್ದೀನಿ. ಚುನಾವಣೆ ಆದಮೇಲೆ ಒಂದು ವಾರಕ್ಕೆ ನನ್ನ ವಾರ್ಡಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟು ನಾನು ಕೆಲಸ ಮಾಡಿದರೆ, ನನ್ನ ವಾರ್ಡ್ಗೆ ನನಗೆ ಹೇಳ್ದಿರ ನಾನು ವಾರ್ಡ್ ಫಿಕ್ಸ್ ಮಾಡಿದೆ. ಆವಾಗ ಗೊತ್ತಾಯಿತು ಇತ್ತು ಮನಸ್ಥಿತಿ ಅಂಥದ್ದು ಅಂತ. ಇತ್ನಿಗೆ ಏನಾದರೂ ನಿಯತ್ತು ಒಂದು ಇದಿದ್ದರೆ ಆತನ ಸಾಯೋವರೆಗೂ ಕೂಡ ನಾವು ಏನು ಕೆಲಸ ಮಾಡಿದ್ವಿ ಮುಖಂಡರು ನಮ್ಮನ್ನು ಮರಿಬಾರ್ದು. ರಾಜಕೀಯವಾಗಿ ನಾವು ಆತನಿಗೆ ಜನ್ಮ ಕೊಟ್ಟಿದ್ದೀವಿ. ಅವ್ರ ತಂದೆ ತಾಯಿ ಆತನಿಗೆ ಹಿಂಗೆ ಹುಟ್ಟಿಸಿದ್ರೆ ನಾವು ರಾಜಕೀಯವಾಗಿ ಆತನಿಗೆ ಜನ್ಮ ಕೊಟ್ಟಿರೋಂಥ ಮುಖಂಡರು ನಾವು. ಗೆದ್ದ ಮೇಲೆ ನಮಗೆ ಭಾರಿ ಮೋಸ ಮಾಡ್ದ, ನಮ್ಮನ್ನು ಕಡೆಗಣಿಸ್ದ. ಈ ಶಾಪ ಅಂತೂ ಅವನಿಗೆ ತಡ್ತದೆ, ತಡ್ದಿರ ಅಂತೂ ಇರೋದಿಲ್ಲ. ಈ ಡೋಂಗಿ ಮಾತುಗಳು ಬಿಟ್ಟು ಪಕ್ಷದ ಋಣ ತೀರಿಸ್ಕೋಬೇಕು. ನಮ್ಮ ಋಣ ಇದೆ, ಕಾರ್ಯಕರ್ತರು, ಲೀಡರ್ಸು, ಮತದಾರರು. ಆ ಋಣ ತೀರಿಸ್ಕೊಳ್ಳೋದಕ್ಕೆ ಅವನು ಪ್ರಯತ್ನ ಮಾಡಬೇಕು ಹೊರತು ಡೋಂಗಿ ಮಾತುಗಳು ಬಿಡಬೇಕು. ಡೋಂಗಿ ಮಾತುಗಳಿಗೆ ಇದೇ ಥರ ಮುಂದುವರಿಸಿದ್ರೆ ಚಿಕ್ಕಬಳ್ಳಾಪುರದ ಜನ ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆಗಲೇ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇಡೀ ತಾಲೂಕು ಜನ ಕಾಯ್ತಾ ಇದ್ದಾರೆ. ನೀನು ಈಗಲಾದರೂ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಪಕ್ಷದ ಋಣ ಇದೆ, ಲೀಡರ್ ಋಣ ಇದೆ, ಅದನ್ನು ತೀರಿಸೋದಕ್ಕೆ ನೀನೇನಾದರೂ ಪ್ರಯತ್ನ ಮಾಡಿದ್ರೆ